ಭಾವಿಸ್ತೀನಿ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಡೀ ಜಗತ್ತಿನಲ್ಲಿಯೇ ಒಂದು ವಿಶೇಷವಾದ ಸ್ಥಾನಮಾನ ಹೊಂದಿರುವಂತಹ ಒಬ್ಬ ರಾಜ. ಬಹುಶಃ ಇವತ್ತಿದ್ದಿದ್ರೆ ಅವರಂತ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಾಡಿನ ಬಗ್ಗೆ, ನುಡಿಯ ಬಗ್ಗೆ, ಇಲ್ಲಿಯ ಅಭಿವೃದ್ಧಿಯ ಬಗ್ಗೆ, ಇಲ್ಲಿಯ ಸಾಮಾಜಿಕ ಕಳಕಳಿಯ ಬಗ್ಗೆ ಅವರು ಮಾಡಿದಂತಹ ಪ್ರಾರಂಭಿಸಿದಂತಹ ಸಂಸ್ಥೆಗಳು ಏನೇನಿದಾವೋ ಎಲ್ಲವೂ ಕೂಡ ಈ ನಾಡನ್ನ ಪ್ರತಿನಿಧಿಸುವಂತ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದವರು. ಒಂದು ಸಂಸ್ಥೆಗಳನ್ನ ಏನ್ ಪ್ರಾರಂಭ ಮಾಡಿದ ಎಲ್ಲದಕ್ಕೂ ಆ ನಾಡಿನ ಒಂದು ಬ್ರ್ಯಾಂಡ್ ಅನ್ನ ಹಚ್ಚಿ ಜಗತ್ತಿನಲ್ಲಿ ಒಂದು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವಂತ ರೀತಿಯಲ್ಲಿ ಆಲೋಚನೆಯನ್ನ ಮಾಡಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗಾಗಿ ಬಹುಶಃ ಇವತ್ತಿಗೆ ಅವರಂತ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ. ವೇದಿಕೆಯನ್ನ ಅಲಂಕರಿಸಿರುವಂತಹ ನನ್ನ ಹಿರಿಯರು, ಮಾರ್ಗದರ್ಶಕರುಗಳಾದಂತಹ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರು, ಹಾಗೆ ಡಾಕ್ಟರ್ ಆರ್ ಕೆ ನಲ್ಲೂರ್ ಪ್ರಸಾದ್ ಸರ್ ಅವರು, ನಾಡೋಜ ಡಾಕ್ಟರ್ ಮನು ಬಡಿಗಾರ್ ಸರ್ ಅವರು, ಇವತ್ತಿನ ವಿಶೇಷ ಉಪನ್ಯಾಸವನ್ನು ನೀಡಲಿರುವಂತಹ ಜಗನ್ನಾಥ್ ಹೇಮಾದ್ರಿ ಅವರು, ನಮ್ಮ ಇಲ್ಲಿಯ ಜಿಲ್ಲಾ ಅಧ್ಯಕ್ಷರಾದಂತಹ ಪ್ರಕಾಶ್ ಮೂರ್ತಿ ಅವರು, ಇವತ್ತಿನ ಉಪಸ್ಥಿತಿ ಇರುವಂತಹ ಡಾಕ್ಟರ್ ಎಂ ಜಿ ನಾಗರಾಜ್ ಅವರು, ಹಾಗೆ ಪ್ರಶಸ್ತಿಯನ್ನ ಸ್ವೀಕರಿಸಲಿರುವಂತಹ ಶಿವಸ್ವಾಮಿ ಮತ್ತು ಜಿತೇಂದ್ರ ಅವರು, ವಿಶೇಷವಾಗಿ ನಮ್ಮ ಮುಂದೆ ಕುಳಿತಿರುವಂತಹ ನನ್ನ ಎಲ್ಲ ಹಿರಿಯರು, ಎಲ್ಲರಿಗೂ ಕೂಡ ನಾನು ವಂದಿಸಿ ಪ್ರಾಸ್ತಾವಿಕವಾಗಿ ಒಂದೆರಡು ವಿಚಾರಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಸಾಹಿತ್ಯ ಪರಿಷತ್ತು ಒಂದು ರೀತಿಯಲ್ಲಿ ನಮ್ಮ ಭಾಷೆ, ನಮ್ಮ ನಾಡು ನುಡಿಗಳ ಬಗ್ಗೆ ಒಂದು ರೀತಿಯ ಹೆಮ್ಮೆಯನ್ನ ತಂದು ಕೊಟ್ಟಿರುವಂತಹ ಒಂದು ಸಂಸ್ಥೆ. ಇವತ್ತು ಸಂಸ್ಥಾಪನಾ ದಿನ ಅಂದ್ರೆ ಸುಮಾರು 1915 ಸ್ಥಾಪನೆಯಾಗಿ ಈಗ ಈ ಹಂತಕ್ಕೆ ಬಂದು ನಾವು ನಿಂತಿದ್ದೇವೆ. ಶತಮಾನೋತ್ಸವವನ್ನು ಆಚರಣೆ ಮಾಡಿ ಈಗ ದ್ವಿಶತಮಾನೋತ್ಸವದವರೆಗೆ ಕಡೆಗೆ ಹೊರಟಿದ್ದೇವೆ. ಬಹುಶಃ ಇದರ ಸಂಸ್ಥಾಪನೆಗೆ ಕಾರಣರಾದವರನ್ನ ಈ ಸಂದರ್ಭದಲ್ಲಿ ನಾವು ನೆನಲೇಬೇಕು. ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬ ರಾಜ ಇದ್ದು ರಾಜಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರಜಾಸತ್ತಾತ್ಮಕವಾಗಿ ಆಲೋಚನೆ ಮಾಡಿದಂಥ, ಆಡಳಿತ ಮಾಡಿದಂಥ, ಯೋಜನೆ ರೂಪಿಸಿದಂಥ, ಅನುಷ್ಠಾನ ಮಾಡಿದಂಥ ಒಬ್ಬ ರಾಜ ಇದಾನೆ ಅಂದ್ರೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾತ್ರ. ರಾಜಪ್ರಭುತ್ವದಲ್ಲಿ ರಾಜನಾಗಿ ಆಲೋಚನೆ ಮಾಡ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸತ್ತಾತ್ಮಕ ಆಲೋಚನೆ ಮಾಡ್ತೇವೆ. ಪ್ರಜಾಸತ್ತಾತ್ಮಕವಾದ ಪರಿಕಲ್ಪನೆಯೇ ಇಲ್ಲದ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಪ್ರಜೆಗಳ ದೃಷ್ಟಿಯಿಂದ ಅವರ ಕಣ್ಣಿನಲ್ಲಿ ನಿಂತು ನೋಡುವಂಥದ್ದು ಬಹಳ ವಿಶೇಷ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಡೀ ಜಗತ್ತಿನಲ್ಲಿಯೇ ಒಂದು ವಿಶೇಷವಾದ ಸ್ಥಾನಮಾನ ಹೊಂದಿರುವಂತಹ ಒಬ್ಬ ರಾಜ. ಬಹುಶಃ ಇವತ್ತಿದ್ದಿದ್ರೆ ಅವರಂತ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಾಡಿನ ಬಗ್ಗೆ, ನುಡಿಯ ಬಗ್ಗೆ, ಇಲ್ಲಿಯ ಅಭಿವೃದ್ಧಿಯ ಬಗ್ಗೆ, ಇಲ್ಲಿಯ ಸಾಮಾಜಿಕ ಕಳಕಳಿಯ ಬಗ್ಗೆ ಅವರು ಮಾಡಿದಂತಹ ಪ್ರಾರಂಭಿಸಿದಂತಹ ಸಂಸ್ಥೆಗಳು ಏನೇನಿದಾವೋ ಎಲ್ಲವೂ ಕೂಡ ಈ ನಾಡನ್ನ ಪ್ರತಿನಿಧಿಸುವಂತ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದವರು. ಮೈಸೂರು ಸ್ಯಾಂಡಲ್, ಮೈಸೂರು ಕಾಗದ ಮತ್ತು ಉತ್ಪಾದನಾ ಇದು, ಮೈಸೂರು ಐರನ್ ಓರ್, ಮೈಸೂಗರ್ ಸಕ್ಕರೆ ಕಾರ್ಖಾನೆ, ಹಾಗೆ ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ಸಾಹಿತ್ಯ ಪರಿಷತ್, ಆನಂತರ ಕನ್ನಡ ಸಾಹಿತ್ಯ ಪರಿಷತ್, ಹೀಗೆ ನೀವು ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಮೈಸೂರು ಬ್ಯಾಂಕ್. ಬಹುಶಃ ಮೈಸೂರು ಅನ್ನುವಂಥ ಬ್ರ್ಯಾಂಡ್ ಅನ್ನ ಇಟ್ಟುಕೊಂಡು ಈ ನಾಡಿನ ಒಂದು ಸಂಸ್ಕೃತಿಯನ್ನ, ಸಾಂಸ್ಕೃತಿಕವಾದಂತಹ ಸಂಸ್ಥೆಗಳು, ಕೈಗಾರಿಕೆಗಳು, ಆರ್ಥಿಕವಾದಂತಹ ಸಂಸ್ಥೆಗಳು, ಸಾಮಾಜಿಕವಾದಂತಹ ಸಂಸ್ಥೆಗಳು, ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತಹ ಒಂದು ಸಂಸ್ಥೆಗಳನ್ನ ಏನ್ ಪ್ರಾರಂಭ ಮಾಡಿದೆ ಎಲ್ಲದಕ್ಕೂ ಆ ನಾಡಿನ ಒಂದು ಬ್ರ್ಯಾಂಡ್ ಅನ್ನ ಹಚ್ಚಿ ಜಗತ್ತಿನಲ್ಲಿ ಒಂದು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವಂತ ರೀತಿಯಲ್ಲಿ ಆಲೋಚನೆಯನ್ನ ಮಾಡಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗಾಗಿ ಬಹುಶಃ ಇವತ್ತಿಗೆ ಅವರಂತ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ. ಆದ್ರೂ ಅದರಲ್ಲಿ ನೋವಿನ ಸಂಗತಿ ಅಂದ್ರೆ ಅವರು ಮಾಡಿದ ಅಷ್ಟು ಸಂಸ್ಥೆಗಳಲ್ಲಿ ಈಗಾಗಲೇ 50% ಅವನತಿಯನ್ನ ಹೊಂದಿದಾವೆ. ಮೈಸೂರು ಕಾಗದ ಕಾರ್ಖಾನೆ ಹೋಯ್ತು, ಐರನ್ ಓರ್ ಹೋಯ್ತು, ಮೈಸೂರು ಬ್ಯಾಂಕ್ ಹೋಯ್ತು. ಹೀಗೆ ನಾವು ನೋಡ್ತಾ ಹೋದ್ರೆ ಒಂದೊಂದೇ ನಮ್ಮ ಭಾವನಾತ್ಮಕವಾಗಿ ನಮ್ಮ ದೇಶ ರಾಜ್ಯಾಭಿಮಾನ, ಭಾಷಾಭಿಮಾನದಿಂದ ಹೇಳ್ಕೋಬಹುದಾದಂತ ಸಂಸ್ಥೆಗಳು ಒಂದೊಂದಾಗಿ ಕಡಿಮೆ ಆಗ್ತಾ ಇದಾವೆ. ಬಹುಶಃ ಅಳಿದುಳಿದ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡ್ತಾ ಇದೀವಿ, ಚರ್ಚೆ ಮಾಡ್ತಾ ಇದೀವಿ. ಇದು ಯಾವಾಗಪ್ಪ ಬಾಗಿಲು ಮುಚ್ಚುತ್ತೆ ಅನ್ನೋ ಮಟ್ಟಿಗೆ ನಾವು ಆಲೋಚನೆ ಮಾಡೋ ಹಂತಕ್ಕೆ ಬಂದು ನಿಂತಿದ್ದೇವೆ ಅಂದ್ರೆ ಬಹುಶಃ ನಮ್ಮ
ದುರಭಿಮಾನ, ನಮ್ಮ ನಾಡಿನ ಬಗ್ಗೆ ಇಲ್ದಿರೋ ಕಾಳಜಿ, ಅವರು ಇವರಂತಲ್ಲ ನಾವು ಇದೆಲ್ಲವೂ ಕೂಡ ಕಾರಣ ಅಂತ ನನ್ಗನ್ಸುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನ ಮಾಡ್ಕೋಬೇಕಾದಂತಹದ್ದು. ಯಾಕೆ ಅಂತ ಅಂದ್ರೆ ಮೈಸೂಗರ್ ಫ್ಯಾಕ್ಟರಿ ನಿಲ್ತು, ಯಾರು ಪ್ರಶ್ನೆ ಮಾಡೋರಿಲ್ಲ. ಕಾಗದ ಫ್ಯಾಕ್ಟರಿ ನಿಲ್ತು, ಪ್ರಶ್ನೆ ಮಾಡೋರಿಲ್ಲ. ಮೈಸೂರು ಬ್ಯಾಂಕ್ ಮರ್ಜ್ ಆಯ್ತು, ಒಂದು ಪ್ರಶ್ನೆಯೂ ಹುಟ್ಟಲಿಲ್ಲ. ಸೊ ನಾವು ನಮ್ಮ ನಾಡಿನ ಬಗ್ಗೆ, ನಮ್ಮ ಹೆಮ್ಮೆಯ ಬಗ್ಗೆ, ನಮ್ಮ ಸ್ವಾಭಿಮಾನದ ಬಗ್ಗೆ ಎಲ್ಲಿಯೂ ಕೂಡ ಪ್ರಶ್ನೆ ಮಾಡದೇ ಇರುವಂತಹ ಅಂದ್ರೆ ಆಗ್ಬಿಟ್ಟಿದ್ದೇವೇನೋ ಅಂತ ನನ್ಗನ್ಸುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವೆಲ್ಲದಕ್ಕೂ ಒಂದು ಉತ್ತುಂಗ, ಒಂದು ಕಿರೀಟಪ್ರಾಯವಾಗಿ ಇರುವಂತಹದ್ದು, ಅಷ್ಟೂ ಸಂಸ್ಥೆಗಳಲ್ಲಿ ಒಂದು ಕಿರೀಟಪ್ರಾಯವಾಗಿ ಪ್ರಾರಂಭ ಆದಂತಹದ್ದು ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಂತ ನಾನು ಅನ್ಕೊಂಡಿದ್ದೇನೆ. ತನ್ನದೇ ಆದಂತ ಸಾಂಸ್ಕೃತಿಕವಾದಂತ, ಸಾಹಿತ್ಯಿಕವಾದಂತ ಇತಿಹಾಸವನ್ನ ಹೊಂದಿರುವಂತ ಅತ್ಯಂತ ಉನ್ನತ ಸಂಸ್ಥೆ. ಅಂದಿನಿಂದ ಇಂದಿನವರೆಗೂ ಕೂಡ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಏರುಪೇರನ್ನ ಕಂಡ್ರು ಕೂಡ ತನ್ನದೇ ಆದಂತ ಅಸ್ಮಿತೆಯನ್ನ ಉಳಿಸ್ಕೊಂಡು ಬೆಳ್ಕೊಂಡು ಬರ್ತಾ ಇದೆ. ಅದರ ಸಂಸ್ಥಾಪನಾ ದಿನ, ಇದರ ಅಗತ್ಯ, ಯಾಕೆ ಇದನ್ನ ಪ್ರಾರಂಭ ಮಾಡಿದ್ರು, ನಾವು ಹೇಗೆ ಬೆಳೆಸ್ಬೇಕು, ಏನಾಗಿದೆ, ಇದರ ಇತಿಹಾಸ ಏನು, ಮುಂದೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಸಂಸ್ಥಾಪನಾ ದಿನ ಒಂದ್ ರೀತಿಯ ಆತ್ಮಾವಲೋಕನ ದಿನ ಅಂತ ನನ್ಗನ್ಸುತ್ತೆ. ನಾವು ಆತ್ಮಾವಲೋಕನವನ್ನ ಮಾಡ್ಕೋಬೇಕು. ಈ ಸಂಸ್ಥೆ ಯಾವ ಉದ್ದೇಶದಿಂದ ಹುಟ್ಟಿತು, ಏನಾಗಿದೆ ಈಗ, ಮುಂದೆ ಏನಾಗ್ಬೇಕು ಅಂತ. ಹಾಗಾಗಿ ಹಾಗಾದ್ರೆ ಮಾತ್ರ ಮುಂದೆ ಒಂದು ಉಜ್ವಲವಾದಂತ ಭವಿಷ್ಯವನ್ನ ಕಾಣಲಿಕ್ಕೆ ಹೊಸ ರೂಪವನ್ನ ಕೊಡುವಂತ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಸಂಸ್ಥಾಪನಾ ದಿನದ ಹಿನ್ನೆಲೆಯಾಗಿ ಇವೆಲ್ಲವನ್ನು ಪ್ರಸ್ತಾಪ ಮಾಡ್ತಾ, ವಿಶೇಷವಾಗಿ ದತ್ತಿಗಳನ್ನ ಇಡುವಂತದನ್ನ ನಾವು ನೋಡ್ತಾ ಇದ್ದೇವೆ. ಹಲವಾರು ದತ್ತಿ ಪ್ರಶಸ್ತಿಗಳನ್ನ, ನಮ್ಮಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ದತ್ತಿ ಪ್ರಶಸ್ತಿಗಳಿದ್ದಾವೆ. ಬಹುಶಃ ಹಿರಿಯರು ಇದು ದತ್ತಿ ಪ್ರಶಸ್ತಿಯನ್ನ ಇಟ್ಟಂತವ್ರು ಇಲ್ಲಿಯ ಆಡಳಿತದಲ್ಲಿ ಈ ಒಂದು ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆ ಉಳಿವಿನಲ್ಲಿ ಅಲ್ಲಿಯ ಕಾರ್ಯನಿರ್ವಹಿಸುವ ಅಧಿಕಾರಿಗಳು, ನೌಕರರ ಪಾತ್ರವೂ ಕೂಡ ಬಹಳ ಮಹತ್ವದ್ದು ಅನ್ನೋದನ್ನ ಗಮನಕ್ಕೆ ಇಟ್ಟುಕೊಂಡು ಅದಕ್ಕೂ ಒಂದು ಪ್ರಶಸ್ತಿ ಇಟ್ಟಿರುವಂತದ್ದು ವಿಶೇಷ. ಹಾಗಾಗಿ ಇವತ್ತು ಈ ಇಲಾಖೆಯಲ್ಲಿ ಯಾರ್ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರನ್ನ ಒಂದು ಹಿರಿತನದ ಜ್ಯೇಷ್ಠತೆಯ ಮೇಲೆ ನಾವು ರೊಟೇಷನ್ ಮೇಲೆ ಒಂದು ಆಯ್ಕೆಯನ್ನ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿರುವಂತವರು ಕೆ.ಸಿ. ಶಿವಸ್ವಾಮಿ ಮತ್ತು ಜಿತೇಂದ್ರ ಅವರು. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನನಗೆ ಈ ದತ್ತಿ ಪ್ರಶಸ್ತಿ ಅಂದಾಗ ಇತ್ತೀಚೆಗೆ ಇದು ನನ್ನ 2ನೇ ಬಾರಿ ಆಡಳಿತಾಧಿಕಾರಿ ಆಗಿರೋದ್ರಿಂದ, ಹಿಂದೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಿರಂತರವಾದ ಸಂಪರ್ಕ ಇರೋದ್ರಿಂದ ಈ ದತ್ತಿ ಪ್ರಶಸ್ತಿಯನ್ನು ನಾನು ಪ್ರತಿ ದಿವಸ ಈಗ ಸೈನ್ ಮಾಡ್ತಾ ಇದ್ದೇನೆ ಸರ್. ಬರ್ತಿರ್ತವೆ, 25,000 ಇಡ್ತಾರೆ. ನಮ್ಗೆ ಹೇಗಾಗಿದೆ ಅಂದ್ರೆ, ದತ್ತಿ ಪ್ರಶಸ್ತಿಗಳನ್ನ ನಾವು ಪ್ರದಾನ ಮಾಡಬೇಕು ಅಂದ್ರೆ ಅದರಲ್ಲಿ ದತ್ತಿ ಪ್ರಶಸ್ತಿ ಇಟ್ಟಿದ್ರಲ್ಲಿ ಬರುವಂತದ್ದು 5,000ನ 10,000ನ. ಆ ಪ್ರಶಸ್ತಿಯಾಗೆ ಆ ಒಂದು ದತ್ತಿಯಲ್ಲಿ ಸಿಗುವಂತ ಇಂಟ್ರೆಸ್ಟ್ ಒಂದು 5,000 ಬರ್ಬೋದು, 6,000 ಬರ್ಬೋದು. ಅದ್ರಲ್ಲಿ ಕಾರ್ಯಕ್ರಮ ಮಾಡಕ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ. ಸ್ವಲ್ಪ ದತ್ತಿ ಪ್ರಶಸ್ತಿಗೆ ಏನಾದ್ರೂ ಒಂದು ಮಾನದಂಡಗಳನ್ನ ಇಟ್ಟರೆ ಒಳ್ಳೇದು ಅಂತ. ಎರಡನೇದು, ಯಾವ ಉದ್ದೇಶಕ್ಕೆ ಇಡ್ತಾರೆ, ಯಾರು ಇಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಒಂದು ದತ್ತಿ ಪ್ರಶಸ್ತಿಯನ್ನ ನಾವು ಇಲ್ಲಿ ಇಟ್ಟಿದ್ದೇವೆ ಅಂದ್ರೆ ಆ ಇಟ್ಟಂತವರನ್ನ ನಾವು ಗುರುತಿಸುವಂತಹದ್ದು ಈ ಸಂಸ್ಥೆ ಒಂದು ರೀತಿಯಲ್ಲಿ ಅಭಿಮಾನದಿಂದ ಗುರುತಿಸ್ತೆ, ಅವರ ಹೆಸರನ್ನ ಇಲ್ಲಿ ಐತಿಹಾಸಿಕವಾಗಿ ಉಳಿಯುತ್ತೆ. ಹಾಗಾಗಿ ಯಾವ ಉದ್ದೇಶಕ್ಕೆ ಇವತ್ತಿನ ತನಕ ಓಕೆ, ಮುಂದೆ ಯಾರು ಯಾವ ಉದ್ದೇಶಕ್ಕೆ ಏನಕ್ಕೆ ಬೇಕಾದ್ರೂ ಇಡ್ತಾ ಹೋದ್ರೆ ಅದನ್ನೆಲ್ಲ ಪರಿಗಣಿಸ್ಬೇಕಾ ಅನ್ನೋದು ನನಗೊಂದು ಪ್ರಶ್ನೆ ಇದೆ. ಅದು ಸರಿ ತಪ್ಪು ನನಗೆ ಗೊತ್ತಿಲ್ಲ. ಯಾರೋ ಈ ಸಾಹಿತ್ಯ ಪರಿಷತ್ ಅಂದಾಗ ಇದರ ದೇವೋದ್ದೇಶಗಳು, ಸಾಹಿತ್ಯ ಪರಿಷತ್ತಿನ ಮೂಲ ದೇವೋದ್ದೇಶಗಳೇನಿದಾವೆ ಅದಕ್ಕೆ ಪೂರಕವಾಗಿ ಇಟ್ಟಂತವನ್ನ ಮಾಡುವಂಥದ್ದು ಸೂಕ್ತವೇನೋ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ಅದೇನೇ ಇರಲಿ, ಇವತ್ತಿನ ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳಿ ಆಸೆಯನ್ನ ಇಟ್ಟುಕೊಂಡು ನಮ್ಮ ಹಂಪ ನಾಗರಾಜಯ್ಯ ಸರ್ ಅವ್ರಿಗೆ ಹೇಳಿದ್ವಿ, ಉದ್ಘಾಟನೆ ಮಾಡಿ ಒಂದು ಪ್ರಶಸ್ತಿ ಪ್ರದಾನ ಮಾಡಿಕೊಡಿ ಸರ್ ಅಂತ. ಬಹಳ ಖುಷಿಯಿಂದ ಒಪ್ಪಿ ಬಂದಿದ್ದಾರೆ. ಹಾಗೆ ನಮ್ಮ ಇಬ್ಬರು ಮಾಜಿ ಅಧ್ಯಕ್ಷರುಗಳು, ಒಂದು ಆರ್.ಕೆ. ನಲ್ಲೂರು ಪ್ರಸಾದ್ ಸರ್, ನಾಡೋಜ ಮನುಬಳಿಗಾರ್ ಸರ್, ನೀವು ನಮ್ಮ ಜೊತೆಗೆ ಇರಬೇಕು. ಯಾಕೆ ಸಂಸ್ಥಾಪನಾ ದಿನಾಚರಣೆ ಅಂದಾಗ ಸ್ವಲ್ಪ ನಮ್ಮ ಹಿಂದಿನ ಅಧ್ಯಕ್ಷಗಳವರೆಲ್ಲ ಇದ್ರೆ ಅದಕ್ಕೆ ಒಂದು ಮೌಲ್ಯ, ಒಂದು ಗೌರವ ಹೆಚ್ಚುತ್ತೆ ಅಂತ ಅವರು ಕೂಡ ಎಲ್ಲರೂ ಸಂತೋಷದಿಂದ ನಮ್ಮೊಂದಿಗಿದ್ದಾರೆ. ಒಂದು ಉಪನ್ಯಾಸವನ್ನು ಮಾಡಬೇಕು ಅಂದಾಗ ನಮ್ಮ ಜಗನ್ನಾಥ್ ಹೇಮಾದ್ರಿ ಸರ್ ಕೂಡ ಒಪ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಕೇವಲ ಸಾಹಿತ್ಯ ಪರಿಷತ್ ಕೇಂದ್ರ ಕಚೇರಿಯಿಂದನೇ ಮಾಡಬೇಕಾ
ಅನ್ನೋ ಪ್ರಶ್ನೆ. ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಎಲ್ಲವನ್ನು ಮಾಡ್ಬೇಕಾದ್ರೆ ಬೆಂಗಳೂರು ಜಿಲ್ಲಾ ಮಟ್ಟದಲ್ಲಿ ಮಾಡ್ಬೇಕಾದ್ರೆ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಘಟಕ ಮತ್ತು ನಾವು ಮಾಡಿದ್ರೆ ತಪ್ಪೇನಿಲ್ಲ, ಒಟ್ಟಿಗೆ ಮಾಡೋಣ ಅಂತ ಹೇಳಿ ನನ್ನ ಪ್ರಕಾಶ್ ಮೂರ್ತಿ ಅವರನ್ನ ಮಾತಾಡಿದಾಗ ಹೌದು ಜೊತೆಲೆ ಮಾಡೋಣ ಸರ್ ಅಂತ ಆಯ್ತು. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿತ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಈ ಒಂದು ಸಾಹಿತ್ಯ ಪರಿಷತ್ತಿನ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ನಮ್ಮ ಭಾಷಾ ಅಭಿಮಾನ, ನಾಡಿನ ಅಭಿಮಾನ, ಸಾಂಸ್ಕೃತಿಕ ಅಭಿಮಾನದಿಂದ ನಮ್ಮ ನಿಸ್ವಾರ್ಥವಾದಂತಹ ಅಭಿಪ್ರಾಯಗಳನ್ನ, ಸಹಾಯವನ್ನ, ತ್ಯಾಗವನ್ನ ಅಥವಾ ಧ್ವನಿಯನ್ನ ಕೊಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.